ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು ಹೋದ ವಾರ ಅಂದರೆ ಶುಕ್ರವಾರದ ಸಂಜೆ ವ್ಲಾಗ್. ನನ್ನ ತಂಗಿ ಮನೆಗೆ ಹೋಗಿದ್ನಲ್ಲ ಆವಾಗ ಮಾಡಿರೋ ಅಂಥ ವ್ಲಾಗ್. ಬಟ್ ಹಿಂದೆ ವೀಡಿಯೋಸ್ ಎಲ್ಲ ತುಂಬ ಇದ್ದವು, ಸೊ ಅದನ್ನೆಲ್ಲ ಎಡಿಟ್ ಮಾಡೋಕೆ ಅಷ್ಟು ಇಷ್ಟೊತ್ತಾಗೋಯ್ತು. ಸೊ ಅವತ್ತು ಸಂಜೆ ನನ್ನ ತಂಗಿಗೆ ಹುಷಾರಿರಲಿಲ್ಲ. ಸೊ ನಾನೇ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಅವಳು ನನ್ನ ತಂಗಿ ಮತ್ತು ನನ್ನ ಮಗಳು ಆಟ ಆಡ್ತಾಯಿದ್ರು. ಸೊ ಕಿತ್ತಾಡ್ತಾಯಿದ್ರು, ಆಟ ಆಡ್ತಿರ್ಲಿಲ್ಲ. ನಾನು ಅದನ್ನು ಕಿತ್ತಾಡಬೇಡ್ರಿ ಅಂದ್ಕೊಂಡು ಕೆಲಸ ಮುಗಿಸ್ಕೊತಾ ಇದ್ದೆ. ಇನ್ನೇನು ಒಂದೆರಡು ಶನಿವಾರ ಭಾನುವಾರ ನಾವು ಹೊರಡಬೇಕಿತ್ತು. ನಮ್ಮದು ರಜೆ ಮುಗಿತಾ ಇತ್ತು, ಅದಕ್ಕೋಸ್ಕರ. ಆ್ಯಂಡ್ ಅವತ್ತು ಚಿಕನ್ ಬೇರೆ ತಂದಿದ್ರು. ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಅವತ್ತು ಸ್ಪೆಷಲಾಗಿ ಏನು ಮಾಡೋಣ ಅಂದ್ಕೊಂಡು, ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಹಾಕ್ಬಿಟ್ಟು ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದು. ಸೊ ಅವರೆಕಾಳೆಲ್ಲ ಅಣ್ಣ ತರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೋ. ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು, ತುಂಬ ಚಳಿ ಇತ್ತು ಮಾತ್ರ. ಅಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ನನ್ನ ತಂಗಿ ಮನೇಲಿ ಜರ್ಕಿನ್ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಚಳಿ ಆಗ್ತಿತ್ತು. ಆ್ಯಂಡ್ ಆಮೇಲೆ ಗೋಬಿ ತಂದು ಕೊಟ್ಟಿದ್ರು, ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೋ. ಅದಾದಮೇಲೆ ಅವಣ್ಣ ಬಂದಿದ್ದು. ಅವಣ್ಣ ಬಂದಮೇಲೆ ನಮಗೆ ಅವರೆಕಾಯಿ ಚಿಕನ್ ಎಲ್ಲ ತಂದಿದ್ರು. ನಾವು ಅವರೆಕಾಯಿ ಎಲ್ಲ ಸುಳಿಯೋಣ ಅಂತ ಕೂತ್ಕೊಂಡು. ಸೊ ನನ್ನ ಮಗಳು ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ಏನಕ್ಕೆ ಅಂದರೆ ಏನೋ ಫೋನ್ ಏನೋ ಕೊಟ್ಟಿಲ್ಲ ಅಂತ ಮುನ್ಸ್ಕೊಂಡು ಏನೋ ಕೂತಿದ್ಲು. ಸೊ ನಾವೆಲ್ಲ ರೇಗಿಸ್ಕೊಂಡು ನಗ್ತಾಯಿದ್ದೋ. ಅದಕ್ಕೆ ಅವಳಿಗೆ ಸಿಟ್ಟು ಬಂದ್ಬಿಡ್ತು. ಒಂದೇ ಸತಿ ಎದ್ದು ಬಂದು ನನ್ನ ಹಿಂದೆ ಹಂಗೆ ತಳ್ಳಿಬಿಟ್ಲು. ಸೊ ಅವಳು ತಳ್ಳಿದ ಫೋರ್ಸ್ ಹೆಂಗಿತ್ತು ಅಂದರೆ ನಾನೇ ಕೆಳಗೆ ಬಿದ್ದೋದ್ಬಿಟ್ಟೆ, ಹಂಗೆ ತಳ್ಳಿಬಿಟ್ಲು. ಸೊ ಅವಳಿಗಿರೋ ಶಕ್ತಿನೂ ನನಗಿಲ್ಲ ಅಂದ್ಕೊಂಡೆ ಅವಾಗ. ಹಿಂಗೆ ಮಾತಾಡ್ಕೊಂಡೆ ಕೆಳಗೆ ಹಂಗೆ ಡಂಪ್ ಮಾಡಿಬಿಟ್ಲು. ಸೊ ಕೈಗೊಂದು ಸ್ವಲ್ಪ ಏಟಾಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಮಗು ಅಂದ್ಕೊಂಡು ಸುಮ್ಮನಾದೋ. ಏನೋ ಒಂದೊಂದು ಸರಿ ಸುಮ್ಮನೆ ಆಗ್ತೀನಿ, ಇಲ್ಲ ಒಂದೊಂದು ಸರ್ತಿ ಮಾತ್ರ ನಂಗೆ ಸಿಟ್ಟು ಬಂದರೆ ಸುಮ್ಮನೆ ಇರಲ್ಲ. ಸಿಟ್ಟು ಬಂದಾಗ ಒಂದೇಟು ಹೊಡೆದ್ಬಿಟ್ರು ಆಮೇಲೆ ನನಗೆ ಫೀಲ್ ಆಗುತ್ತೆ ಹೊಡೆದ್ಬಿಟ್ನಲ್ಲ ಅಂತ. ಸೊ ಯಾವಾಗ ಮೂವಿಗೆ ಹೋಗಿದ್ದ ದಿನ ಅವತ್ತೇನೋ ಚೇಷ್ಟೆ ಮಾಡ್ತಾಯಿದ್ಲು, ಸಿಟ್ಟು ಬಂದು ಹೊಡೆದೆ. ಅದಕ್ಕೆ ಅಳ್ತಿದ್ಲು. ಅದಾದಮೇಲೆ ನನಗೆ ರಿಯಲೈಸ್ ಆಯಿತು, ಹೊಡೆದ್ಬಿಟ್ನಲ್ಲ ಪಾಪಚ್ಚಿ ಅಂತ. ಸೊ ಆಮೇಲೆ ಮಲ್ಕೊಬೇಕಾದ್ರೆ ಸಾರಿ ಅಮ್ಮು ಅಂದರೆ, ಏನಕ್ಕಮ್ಮ ಅಂದ್ಲು. ಹೊಡೆದ್ನಲ್ಲ ಅದಕ್ಕೆ ಅಂದರೆ, ಪರವಾಗಿಲ್ಲ ಬಿಡಮ್ಮ ಅಂದ್ಲು. ಅವಳ ಮಾತು ಕೇಳಿ ನನಗೆ ಇನ್ನೂ ಫುಲ್ಲು ಗಿಲ್ಟ್ ಆಗೋಯಿತು. ಸೊ ಯಾರೇ ಆದರೂ ಅಷ್ಟೇ, ಚಿಕ್ಕ ಮಕ್ಕಳಿದ್ದಾಗ ಆದಷ್ಟು ತಾಳ್ಮೆಯಿಂದ ಇರಬೇಕು ಅಂತ ನಾವು ಅಂದ್ಕೊತೀವಿ. ಎಲ್ಲ ಪೇರೆಂಟ್ಸು ಅಷ್ಟೇ ತಾಳ್ಮೆಯಿಂದ ಇರಬೇಕು ಅಂತ ಅಂದ್ಕೊತಾರೆ. ನಾನು ಅಷ್ಟೇ ಅಂದ್ಕೊತೀನಿ. ಸೊ ಆದರೂ ಒಂದೊಂದು ಸರಿ ತಾಳ್ಮೆನ ಮೀರಿಸ್ಬಿಡ್ತಾರೆ. ನಮ್ಮ ಮನೇಲಿ ನಾನೇನಾರ ಸಿಟ್ಕೊಂಡ್ರು, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ರೇಗ್ತಾರೆ. ಮಗನ ಮೇಲೆ ಎಂತ ರೇಗ್ತೀಯ, ಚಿಕ್ಕ ಮಗು ಅಂತ. ಸೊ ಮುದ್ದು ಜಾಸ್ತಿ ಆಗಿಬಿಟ್ಟಿದೆ ಮಗುವಿಗೆ. ಹಿಂಗೆ ಮಾತಾಡ್ಕೊಂಡು ಅವರೆಕಾಳೆಲ್ಲ ಸುಲಿದು ಅದನ್ನು ನೆನೆ ಹಾಕ್ತೋ ಇನ್ಸ್ಟೆಂಟಾಗಿ ನಾವು ಅವರೆಕಾಳು ಸಿಪ್ಪೆ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಇಸ್ಕಿ ಬೆಳೆಗೆ ಅಂದರೆ 1-2 ಅವರ್ಸ್ ನೆನೆ ಹಾಕಬೇಕು. ಬಟ್ ಆವಾಗಲೇ ಮಾಡಬೇಕಾಗಿತ್ತಲ್ವ, ಸುಲಿದು ಬಿಸಿನೀರ ಚೆನ್ನಾಗಿ ಕುದಿಸ್ಬಿಟ್ಟು ಅದರೊಳಗೆ ಹಾಕಿ ತೆಗಿಬೋದು, ಇನ್ಸ್ಟೆಂಟಾಗಿ ಸಿಪ್ಪೆ ತೆಗಿಬೋದು. ಸೊ ಅದೆಲ್ಲ ಮಾಡಾದಮೇಲೆ ನನ್ನ ತಂಗಿಗೆ ಹುಷಾರಿಲ್ಲ ಅಂತ ನಾನೇ ಮಾಡ್ತಾಯಿದ್ದೆ ಅಡುಗೆನ. ಸೊ ಇವತ್ತು ಸ್ಪೆಷಲ್ಲಾಗಿ ಚಿಕನ್ಗೆ ಅವರೆಕಾಳು ಹಾಕಿ ಮಾಡ್ತಾಯಿದ್ದಿದ್ದು. ಸೊ ಅದಕ್ಕೆ ಫಸ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು, ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡು, ಒಂದು ಕಡೆ ನಮ್ಮ ತಂಗಿ ಯಜಮಾನ್ರು ಚಿಕನ್ ಎಲ್ಲ ತೊಳ್ಕೊಡ್ತಾಯಿದ್ರು. ಅವರೆಕಾಳು ಬಿಡಿಸಿದ್ದೆಲ್ಲ ತಂದಿಡ್ತಾಯಿದ್ಲು ನನ್ನ ತಂಗಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಫಸ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಸೋರು ಹಾಕೊಂಬಿಡ್ಬೇಕು, ನೀರೆಲ್ಲ ಅದು ಹೋಗೋಂಗೆ. ಆಮೇಲೆ ಒಂದೆರಡು ಈರುಳ್ಳಿ, ಒಂದೆರಡು ಟೊಮೊಟೊನ ಸಣ್ಣದಾಗಿ ಹಚ್ಕೊಬೇಕು. ನೀಟಾಗಿ ಎಲ್ಲ ಸಣ್ಣಗೆ ಹಚ್ಕೊಬೇಕು. ಆಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತೊಳೆದು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಆ್ಯಂಡ್ ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು, ಆ್ಯಂಡ್ ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಂದರೆ ನಾವು ರುಬ್ಕೊಳೋಗೆ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕೊಬೋದು, ಇಲ್ಲಾಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಪ್ರೇಟಾಗಿದೆ ಅಂದರೆ ಸೊ ಅದನ್ನು ಸಪ್ರೇಟಾಗಿ ಮಾಡ್ಕೊಬೋದು. ಅದಾದಮೇಲೆ ನಾವು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಬೇಕು.
ಸೊ ನಾನಿಲ್ಲಿ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದೆ. ಅದು ನಾವು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೈ ಆಡ್ಕೊತಾ ಇರಬೇಕು. ಅದೆಲ್ಲ ಫುಲ್ಲು ಹಸಿ ವಾಸನೆ ಹೋಗಾದ್ಮೇಲೆ ಈರುಳ್ಳಿ ಆ್ಯಡ್ ಮಾಡಬೇಕು. ಅದಕ್ಕೆ ಈರುಳ್ಳಿನೂ ಕೂಡ ಸ್ವಲ್ಪ ಬ್ರೌನ್ ಕಲರು ಆಗೋವರೆಗೂ ಹುರ್ಕೊಬೇಕು ಚೆನ್ನಾಗಿ. ಸೊ ಈಗ ಇದು ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಅದಾದಮೇಲೆ ನಾವು ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಆ್ಯಡ್ ಮಾಡಬೇಕು. ಚಿಕನ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಹಳದಿ ಪೌಡರ್ನ ಆ್ಯಡ್ ಮಾಡಬೇಕು. ಹಳದಿ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ನಾವು ಇಲ್ಲಿ ಅವರೆಕಾಳು ಹಾಕ್ತಿರೋದ್ರಿಂದ, ಅವರೆಕಾಳಲ್ಲೂ ಮತ್ತು ಚಿಕನ್ ಫ್ರೈ ಮಾಡ್ತಿರೋದ್ರಿಂದ ಅವರೆಕಾಳನ್ನು ಈಗಲೇ ಇಸ್ಕಿರೋವಂಥ ಅವರೆಕಾಳನ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ಅದರ ಜೊತೆಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ನೀರು ಬಿಡೋವರೆಗೂ, ಚಿಕನ್ ಎಲ್ಲ ನೀರು ಬಿಟ್ಟು ಅದು ನೀರೆಲ್ಲ ಇಂಗಿ ಎಣ್ಣೆ ಬರೋವರೆಗೂ ಬೇಯಿಸ್ಕೊಬೇಕು. ಸೊ ಅಲ್ಲಿವರೆಗೂ ನಾವು ನಮ್ಮ ತಂಗಿ ಯಜಮಾನ್ರು ಕಿರಣಣ್ಣ ಬಂದ್ಬಿಟ್ಟು ಇದು ಮಾಡಿಕೊಟ್ಟಿದ್ರು ಸೋಡಾನ. ಅದನ್ನು ಕುಡಿದು ಟೈಮ್ ಪಾಸ್ ಮಾಡ್ತಾಯಿದ್ದೋ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀವಿ. ಟೊಮೊಟೊ 1-2 ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಆ್ಯಡ್ ಮಾಡಿ ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಸೊ ಟೊಮೊಟೊನೂ ಒಂದು ಸ್ವಲ್ಪ ಸ್ಮೂತ್ ಆದಮೇಲೆ ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ, ನಾನು ಆವಾಗಲೇ ಹೇಳಿದೆ ಅಲ್ವಾ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ರುಬ್ಕೊಬೇಕು ಅಂತ. ಅದನ್ನು ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬಾರ್ದು, ಸ್ವಲ್ಪ ತರಿ ಇರಬೇಕು, ರಫಾಗೆ ಗ್ರೈಂಡ್ ಮಾಡ್ಕೊಬೇಕು, ಆವಾಗೇ ಚೆನ್ನಾಗಿರೋದು. ನೋಡಿ ಕಲರ್ಫುಲ್ ಎಷ್ಟು ಚೆನ್ನಾಗಿದೆ, ಗ್ರೀನ್ ಕಲರಾಗಿ ಬರುತ್ತೆ. ಸೊ ಇದು ಗ್ರೀನ್ ಕಲರಾಗೆ ಬರಬೇಕು ಅಂದರೆ ನಾವು ರುಬ್ಬುವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ರೆ ಅದು ಕಲರ್ ಚೇಂಜ್ ಆಗೋದಿಲ್ಲ. ಸೊ ಇದಾದಮೇಲೆ ನಾವು ಗರಂ ಮಸಾಲ ಆ್ಯಡ್ ಮಾಡಬೇಕು. ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದಾದಮೇಲೆ ತೇಜು ಚಿಕನ್ ಮಸಾಲ ಅಂತ, ಚಿಕನ್ ಫ್ರೈ ಮಸಾಲ ಅಂತ ಬರುತ್ತೆ. ಸೊ ತೇಜು ಚಿಕನ್ ಫ್ರೈ ಮಸಾಲನೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಾವು ಯಾವಾಗಲೂ ಅದೇ ಯೂಸ್ ಮಾಡೋದು. ಬೇರೆದಾದರೆ ಅಷ್ಟು ಬೇರೆ ಥರ ಟೇಸ್ಟ್ ಬರುತ್ತೆ. ಬಟ್ ಇದೇ ಥರ ಟೇಸ್ಟು ಚೆನ್ನಾಗಿ ಬೇಕು ಅಂದರೆ ತೇಜುದು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಯೂಸ್ ಮಾಡೋದು ತೇಜುದೇ. ಅದಾದಮೇಲೆ ಒಂದು ಮಿಕ್ಸಪ್ ಕೊಟ್ಕೊಂಡು ಗರಂ ಮಸಾಲ, ಚಿಕನ್ ಮಸಾಲ ಆ್ಯಡ್ ಮಾಡಾದಮೇಲೆ ನಮಗೆ ಎಷ್ಟು ಬೇಕು ಗ್ರೇವಿ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಸೊ ನಾವಿಲ್ಲಿ ಚಪಾತಿ ಏನೂ ಮಾಡಿರಲಿಲ್ಲ, ರೈಸ್ ಮಾಡಿದ್ದು. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಥರನೇ ಮಾಡ್ಕೊಂಡಿದ್ದೆ. ಸೊ ಅದು ಫುಲ್ ಎಲ್ಲ ಬೆಂದು ಒಂದು ಹದ ಬರುತ್ತಲ್ಲ ಅಷ್ಟರೊಳಗೆ ಗಟ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದಾದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಅನ್ನ, ಚಿಕನ್ ಫ್ರೈ. ಆ್ಯಂಡ್ ನನ್ನ ತಂಗಿ ಬೆಳಗ್ಗೆ ರವೆ ಇಡ್ಲಿ ಮಾಡಿದ್ಲು, ಬಟ್ ಅದು ಯಾಕೆ ಖಾಲಿನೇ ಆಗಿರಲಿಲ್ಲ ಯಾಕೋ. ಸೊ ಈಗ ಚಿಕನ್ನು ಮತ್ತು ಫ್ರೈ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇತ್ತು, ತುಂಬ ಚೆನ್ನಾಗಿತ್ತು ಅದು. ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ರು. ಅದಾದಮೇಲೆ ಶನಿವಾರ ಮಾರ್ನಿಂಗು ನನ್ನ ತಂಗಿಗೆ ಹುಷಾರಿಲ್ಲ ಅಂತ ಎದ್ದು ನಾನೇ ಟಿಫನ್ ಮಾಡಿದ್ದೆ, ಟೊಮೊಟೊ ಬಾತ್ ಮಾಡಿದ್ದೆ. ಅದಾದಮೇಲೆ ಟೊಮೊಟೊ ಬಾತ್ ಮಾಡಿ ಮನೆಯೆಲ್ಲ ನೀಟ್ ಮಾಡಿ ಒರೆಸಿ ತೊಳೆದು ಪಾತ್ರೆ ಎಲ್ಲ ಬೆಳಗಿಕ್ಕಿ ಸ್ನಾನ ಮಾಡ್ಕೊಂಡು ನಾನು ಫ್ರೆಶ್ಶಾಗಿ ತಿಂಡಿ ತಿಂದು ಅದಾದಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋಣ ಅನ್ಬೇಕಾದ್ರೆ ನನ್ನ ತಂಗಿ ಬಾಯೆಲ್ಲ ಒಂಥರ ವಿಷ ಆಗ್ತಿದೆ, ಏನಾದ್ರು ಖಾರವಾಗಿ ಮಾಡು ಅಂದ್ಲು. ಸೊ ಅದಕ್ಕೆ ರಸಮ್ ಮಾಡೋಣ ಅಂತ ರಸಮ್ಗೆಲ್ಲ ರೆಡಿ ಮಾಡಿಕೊಂಡೆ. ನಿಮಗೂ ತೋರಿಸೋಣ ಅಂತ ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಫೋನ್ ಇಟ್ಟಿದ್ದೀನಿ, ಬಟ್ ವೀಡಿಯೋ ಆನೇ ಆಗಿರಲಿಲ್ಲ ಅದು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರಸಮ್ ಎಲ್ಲ ತೋರಿಸ್ತಾಯಿದ್ದೀನಿ ನೋಡಿ. ರಸಮ್ ಅನ್ನ, ಬಿಸಿ ಬಿಸಿ ರಸಮ್ಗೆ ಅನ್ನ ಮತ್ತು ಹಪ್ಳದ ಸೂಪರಾಗಿರುತ್ತೆ. ಸೊ ಅದಾದಮೇಲೆ ಶನಿವಾರ ಸಂಜೆ ಇನ್ನೇನು ಮಾರ್ನಿಂಗ್ ನಾವು ಊರಿಗೆ ಹೊರಡಬೇಕಿತ್ತು. ಕಾಫಿ ಮಾಡೋಣ ಅಂತ ಹೋಗ್ತೀನಿ, ಗ್ಯಾಸ್ ಖಾಲಿಯಾಗಿತ್ತು. ಸೊ ಆವಾಗ ಎಲೆಕ್ಟ್ರಿಕ್ ಸ್ಟವ್ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ ಇದು ಬೆಳಗ್ಗೆ ನಾವು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೋ, ಬಟ್ ಏನಕ್ಕೋ ಆನೇ ಆಗ್ತಿರಲಿಲ್ಲ. ಅದಾದಮೇಲೆ ನಾನೊಂದು ಸರಿ ನೋಡೋಣ ಅಂದ್ಬಿಟ್ಟು ಈಗ ತೊಗೊಂಡು ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗೇ ವರ್ಕ್ ಆಗ್ತಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅವರು ಗ್ಯಾಸ್ ತೊಗೊಂಬಂದು ಸಿಲಿಂಡ್ರ
ಅದಾದಮೇಲೆ ಅಡುಗೆ ಸಾಂಬಾರು ಇತ್ತಲ್ಲ ಮಧ್ಯಾಹ್ನ ರಸಮ್ಮು, ಅನ್ನ ಮಾಡಿಕೊಂಡು ಊಟ ಮಾಡ್ದೋ. ಸೊ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.